ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಕೊನೆಗೂ CMF ಕಂಪ್ನಿಯವರು ಅವ್ರ ಬ್ರ್ಯಾಂಡ್ ಇಂದ ಫಸ್ಟ್ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. CMF ಫೋನ್ 1 ಅಂತೇಳಿ. ಲಿಟ್ರಲಿ ಈ ಮೊಬೈಲ್ಗೋಸ್ಕರ ನಾನು ತುಂಬಾನೇ ವೇಟ್ ಮಾಡ್ತಿದ್ದೆ. ರೀಸನ್ ಏನು ಅಂದ್ರೆ ಅದೇ ಬೋರಿಂಗ್ ಮೊಬೈಲ್ಸ್ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿತ್ತು. ಅದೇ ಡಿಸೈನು, ಅದೇ ಸ್ಪೆಸಿಫಿಕೇಶನ್ಸ್, ಆದ್ರೆ ಪ್ರೈಸ್ ಅಲ್ಲಿ ಮಾತ್ರ ಚೇಂಜಸ್ ಮಾಡ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ CMF ಹಾಗೆ ಬಂದ್ಬಿಟ್ಟು ನಥಿಂಗ್ ಕಂಪ್ನಿಯವರು ನೋಡ್ಕೊಂಡ್ರೆ ತುಂಬಾ ಯೂನಿಕ್ ಆಗಿರೋ ಮೊಬೈಲ್ಸ್ ನ ಲಾಂಚ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ರು. ನಥಿಂಗ್ ಮೊಬೈಲ್ಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಏನೋ ಒಂದು ಯೂನಿಕ್ನೆಸ್ ಇಂದ ಅವರು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ. ಈ ಸಲ CMF ಅವರು ಕೂಡ ತುಂಬಾ ಯೂನಿಕ್ ಆಗಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ನೆನ್ಪಿಟ್ಕೊಳ್ಳಿ, ತುಂಬಾ ಜನ ಏನ್ ಅನ್ಕೊಂತಾರೆ ಅಂದ್ರೆ ಹೊಸ ಬ್ರ್ಯಾಂಡ್ ಹೆಂಗಿರುತ್ತೋ ಏನೋ, ಸೊ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. 100% ಭಯ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಟೈಮಲ್ಲಿ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಕೂಡ ಹೊಸ ಕಂಪ್ನಿ, ಆಪಲ್ ಕೂಡ ಹೊಸ ಕಂಪ್ನಿ, ರಿಯಲ್ಮಿ, ಓಪೋ ಕಂಪ್ನಿಯವ್ರದ್ದು ಸಬ್ ಬ್ರ್ಯಾಂಡ್, ಅದು ಕೂಡ ಹೊಸ ಕಂಪ್ನಿ, ಓಪೋ, ವಿವೋ. ಸೊ ಈ ರೀತಿಯಾಗಿ ಯಾವ ಬ್ರ್ಯಾಂಡ್ ನೋಡ್ಕೊಂಡ್ರು ಕೂಡ ಫಸ್ಟ್ಗೆ ಸಣ್ಣ ಕಂಪ್ನಿನೇ, ಹಾಗೆ ಬಂದ್ಬಿಟ್ಟು ಹೊಸ ಕಂಪ್ನಿನೇ. ನಿಧಾನಕ್ಕೆ ಬರ್ತಾ ಬರ್ತಾ ಡೆವಲಪ್ ಆಗುತ್ತೆ. ಬೇಕಂದ್ರೆ ಮಾರ್ಕ್ ಮೈ ವರ್ಡ್ಸ್, ಇವತ್ತು ಈ ಮಾತನ್ನ ನೆನ್ಪಿಟ್ಕೊಳ್ಳಿ. CMF ಹಾಗೆ ಬಂದ್ಬಿಟ್ಟು ನಥಿಂಗ್, ಇದೆರಡು ಕೂಡ ಇವತ್ತು ನೋಡೋದಕ್ಕೆ ಈ ಲೆವೆಲ್ ಅಲ್ಲಿ ಇದೆ. ಒಂದು ಟೈಮ್ ಅಲ್ಲಿ ಎಲ್ಲಾ ಕಂಪ್ನಿನೂ ಕೂಡ ಮೀರಿ ಈ ಲೆವೆಲ್ಗೆ ಹೋಗುತ್ತೆ. ರೀಸನ್ ಏನು ಅಂದ್ರೆ ಅಷ್ಟು ಕೆಪಬಲ್ ಇದೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಯೂನಿಕ್ ಆಗಿ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಈ ವಿಡಿಯೋದಲ್ಲಿ ಈ ಮೊಬೈಲ್ ತಗೋಬೇಕಾ ಬೇಡವಾ ಅಂತಾನೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬಾ ಹತ್ತಿರದಲ್ಲಿದ್ದೀವಿ. ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ CMF ಫೋನ್ 1 ಈ ಮೊಬೈಲ್ ಬಗ್ಗೆ ಮಾತಾಡೋಣಂತೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಫಸ್ಟ್ ನಿಮಗೆ ಡಿಸೈನ್ ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ. ಹಿಂದೆಗಡೆ ನಿಮಗೆ ಕಲರ್ ಏನಿದೆ ಅಲ್ಲ, ಜಸ್ಟ್ ನೀವು ಬ್ಯಾಕ್ ಕೇಸ್ ಚೇಂಜ್ ಮಾಡಿದೀರಾ ಅಂದ್ರೆ ಮೊಬೈಲ್ ಕಲರ್ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಸಪರೇಟ್ ಕೇಸಸ್ ಆದ್ರೆ ಸಿಗುತ್ತೆ, 4 ಕಲರ್ಸ್ ಇಂದ ಸಿಗುತ್ತೆ. ನೀವು ಒಂದು ಕೇಸ್ ತಗೋಬೇಕು ಅಂದ್ರೆ 1,500 ಇಟ್ಟಿದ್ದಾರೆ. 1,500 ವರ್ತ್ ಅಲ್ಲ, ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಯ್ತು. ಈ ಒಂದು ಕೇಸ್ ನ ಯಾವ ರೀತಿ ರಿಪ್ಲೇಸ್ ಮಾಡಬೇಕು ಅಂದ್ರೆ ನಿಮಗೊಂದು ಸ್ಕ್ರೂ ಕೊಟ್ಟಿರ್ತಾರೆ, ಅದನ್ನ ಕಂಪ್ಲೀಟ್ ಆಗಿ ನೀವು ರಿಮೂವ್ ಮಾಡಿದೀರಾ ಅಂದ್ರೆ ಈ ಒಂದು ಕೇಸ್ ಹಾಕ್ಬೋದು. ಅವಾಗ ಮೊಬೈಲ್ ಕಲರ್ ಚೇಂಜ್ ಆಗುತ್ತೆ. ಇದನ್ನ ತುಂಬಾ ಮಟ್ಟಿಗೆ ಹೈಲೈಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತಲೆ ಉಪಯೋಗಿಸಿದ್ದಾರೆ. ಇನ್ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇಂದ ಬರುತ್ತೆ. ಡಿಸ್ಪ್ಲೇ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಇದು ನಿಮಗೆ 1200 ನಿಟ್ಸ್ ಪೀಕ್ ಬ್ರೈಟ್ನೆಸ್ ವರೆಗೂ ಕೊಡುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7300 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 4 ನ್ಯಾನೋಮೀಟರ್ ಮೇಲೆ ಬಿಲ್ಡ್ ಆಗಿರೋದು. ಮತ್ತೆ 7200 ಗೆ ಇದು ಸಕ್ಸೆಸರ್ ಬ್ರೋ ಅಂದ್ರೆ ಇದು ಸಕ್ಸೆಸರ್ ಅಲ್ಲ, ಹೆಸರಲ್ಲಿ ಮಾತ್ರ ಇವರು ಆ ರೀತಿಯಾಗಿ ತಂದಿದ್ದಾರೆ. ಹಂಗ್ ಕಂಪೇರ್ ಮಾಡಿದ್ರೆ MediaTek Dimensity 7200 ನಿಮಗೆ ಇನ್ನೂ ಒಂದು ಸ್ವಲ್ಪ ಪವರ್ಫುಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ 7300 ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂದ್ರೆ MediaTek ಅಲ್ಲೇ ನೋಡ್ಕೊಂಡ್ರೆ MediaTek Dimensity 7050 ಈ ಪ್ರೊಸೆಸರ್ ನೋಡಿರ್ತೀರಾ, ಆ ಪ್ರೊಸೆಸರ್ಗೆ ಇದು ಕಂಪ್ಲೀಟ್ ಆಗಿ ಸಕ್ಸೆಸರ್ ಅಂತಾನೆ ಹೇಳ್ಬೋದು. ಆ ಒಂದು ಪ್ರೈಸ್ ರೇಂಜ್ಗೆ ತುಂಬಾ ಒಳ್ಳೆ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ 12 ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮೆರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನಿಮಗೆ ಯಾವುದೇ ರೀತಿ ಚಾರ್ಜರ್ ಕೊಡೋದಿಲ್ಲ, ಮತ್ತೆ ನೀವು ಚಾರ್ಜರ್ ನ ಸಪರೇಟ್ ಆಗಿ ತಗೋಬೇಕಾಗುತ್ತೆ. ಇಲ್ಲಿ ನನಗೆ ತುಂಬಾ ಕೋಪ ಬಂತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ 20,000 ಒಳಗೆ ಲಾಂಚ್ ಮಾಡ್ತಿದ್ದಾರೆ. ಇವರು ಚಾರ್ಜರ್ ಕೊಡಬೇಕು, ಎಲ್ಲಾ ಕಂಪ್ನಿಯವರು ಕೂಡ ಚಾರ್ಜರ್ ಕೊಡ್ತಾರೆ. ಇವರು ಕೂಡ ಚಾರ್ಜರ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಾಕ್ಸ್ ಅಲ್ಲಿ ಇವರು ಚಾರ್ಜರ್ ನ ಮಿಸ್ ಮಾಡಿದ್ದಾರೆ. ಇದಂತೂ ನನಗೆ ತುಂಬಾನೇ ಬೇಜಾರಾಯಿತು. ಇನ್ನು ಸ್ಟೋರೇಜ್ ಅಂಡ್ ರ್ಯಾಮ್ ವಿಷಯಕ್ಕೆ ಬಂದ್ರೆ ಇದು ನಿಮಗೆ 8GB 128GB ಇಂದ ಸಿಗುತ್ತೆ. ಹಾಗೆ ಬಂದ್ಬಿಟ್ಟು 6GB 128GB ಈ ಒಂದು ವೇರಿಯಂಟ್ ಇರುತ್ತೆ. ನಿಮಗೆ 256GB ವೇರಿಯಂಟ್ ತಂದಿಲ್ಲ. ಇನ್ನು LPDDR4X ರ್ಯಾಮ್ ಟೆಕ್ನಾಲಜಿ ಇರುತ್ತೆ. UFS 2.2 ಇಂದ ಬರುತ್ತೆ. ಆ ಒಂದು ಪ್ರೈಸ್ ರೇಂಜ್ಗೆ ನೋಡ್ಕೊಂಡ್ರೆ ಓಕೆ ಅಂತಾನೆ ಹೇಳ್ತೀನಿ. ಇನ್ನು ಸ್ಪೆಸಿಫಿಕೇಶನ್ ವೈಸ್ ನಾನಂತೂ ತುಂಬಾನೇ ಇಂಪ್ರೆಸ್ ಆಗಿದ್ದೀನಿ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ 6GB 128GB 16,000 ಇಟ್ಟಿದ್ದಾರೆ. 8GB 128GB 18,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡ್ರೆ ₹1,000 ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಬೇಸ್ ವೇರಿಯಂಟ್ 15,000ಕ್ಕೆ ಸಿಗುತ್ತೆ. ಇನ್ನು ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ 2 ವರ್ಷ OS ಅಪ್ಡೇಟ್ ಕೊಡ್ತಾರೆ, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. 2+3 ಬೆಟರ್, ಇವರು 3+4 ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. 3 ವರ್ಷ OS ಅಪ್ಡೇಟ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಇದೇ ಲಾಂಚ್ ಇವೆಂಟ್ ಅಲ್ಲಿ ಇನ್ನೂ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿದ್ದಾರೆ. CMF ವಾಚ್ Pro 2 ಅಂತೇಳಿ ಲಾಂಚ್ ಮಾಡಿದ್ದಾರೆ. ಇದನ್ನ 5,500 ಇಟ್ಟಿದ್ದಾರೆ. ಆರೆಂಜ್ ಕಲರ್ ಬೇಕು ಅಂದ್ರೆ 5,500, ಬ್ಯಾಕ್ ಕಲರ್ ಬೇಕು ಅಂದ್ರೆ 5,000 ನಿಮಗೆ ಸಿಗುತ್ತೆ. ಹಾಗೆ ಬಂದ್ಬಿಟ್ಟು CMF Pro 2 ಅಂತೇಳಿ ಒಂದು ಬಡ್ಸ್ ನು ಕೂಡ ಲಾಂಚ್ ಮಾಡಿದ್ದಾರೆ. ಇದು ನಿಮಗೆ ₹4,200 ಇಟ್ಟಿದ್ದಾರೆ. ನಿನ್ನ ಆಕ್ಸೆಸರೀಸ್ ವಿಷಯಕ್ಕೆ ಬಂದ್ರೆ ನಿಮಗೆ ಮೊಬೈಲ್ ಸ್ಟ್ಯಾಂಡ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಲ್ಯಾನ್ಯಾರ್ಡ್, ಹಾಗೆ ಬಂದ್ಬಿಟ್ಟು ಕಾರ್ಡ್ ಕೇಸ್, ಇದೆಲ್ಲನೂ ಕೂಡ ನಿಮಗೆ ₹800 ಸಿಗುತ್ತೆ. ಅದೇ ನಿಮಗೆ ಬ್ಯಾಕ್ ಕೇಸ್ ಬೇಕು ಅಂದ್ರೆ 1,500 ಇಟ್ಟಿದ್ದಾರೆ. ಆಕ್ಸೆಸರೀಸ್ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ವರ್ತ್ ಅಲ್ಲ, ಏನಂದ್ರೆ ತಗೋಬೇಕು ಅಂದ್ರೆ ಇಷ್ಟು ಪ್ರೈಸ್ ಅಂತೂ ಇಟ್ಟಿದ್ದಾರೆ. ಆಕ್ಸೆಸರೀಸ್ ಪ್ರೈಸ್ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಆಯ್ತು. ಇನ್ನ
ಫೈನಲ್ ಆಗಿ ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದಾ ಬ್ರೋ? ಸೊ ಸ್ಟ್ರೈಟ್ ಆಗಿ ಹೇಳಿ ಅಂದ್ರೆ ನನ್ನ ಪ್ರಕಾರ ಓಕೆ ಅಂತಾನೆ ಹೇಳ್ತೀನಿ. ಒಂದನ್ನ ನೆನ್ಪಿಟ್ಕೊಳ್ಳಿ, ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಐಕ್ಯೂ ಮೊಬೈಲು ಕೂಡ ಸಿಗುತ್ತೆ, ಐಕ್ಯೂ Z9 ಈ ಮೊಬೈಲು ಕೂಡ ಸಿಗುತ್ತೆ. ಆ ಮೊಬೈಲು ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾನು ಅನ್ಬಾಕ್ಸ್ ಮಾಡಿ ರಿವ್ಯೂನು ಕೂಡ ಕೊಟ್ಟಿದ್ದೆ. ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಒಳ್ಳೆ ಕಾಂಪಿಟೇಷನ್ ಅಂದ್ರೆ ಈ ಮೊಬೈಲ್ ಇದೆ. ನಿಮಗೆ CMF ಬೇಕು ಅಂದ್ರೆ CMF ತಗೊಳ್ಳಿ, ಸ್ಪೆಸಿಫಿಕೇಶನ್ ವೈಸ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು 4K ರೆಸಲ್ಯೂಷನ್ ಅಲ್ಲಿ ನೀವು ರೆಕಾರ್ಡ್ಸ್ ಕೂಡ ಮಾಡಬಹುದು. ಅದೇ ನೀವು ಐಕ್ಯೂ ಅಲ್ಲಿ ನೋಡ್ಕೊಂಡ್ರೆ ಐಕ್ಯೂ ಅಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಸಿಮಿಲರ್ ಸ್ಪೆಸಿಫಿಕೇಶನ್ಸ್ ಇರುತ್ತೆ. ಮೇಜರ್ ಆಗಿ ನೀವೇನು ಚೇಂಜಸ್ ನೋಡೋದಕ್ಕೆ ಆಗೋದಿಲ್ಲ. ಐಕ್ಯೂ ಅಲ್ಲಿ ಏನಂದ್ರೆ ನಿಮಗೆ ಅದೇ ಬೋರಿಂಗ್ ಡಿಸೈನ್ ಇರುತ್ತೆ, ಆಸ್ ಯೂಶುವಲ್ ಸೇಮ್ ಡಿಸೈನ್ ಇರುತ್ತೆ. ಆದ್ರೆ CMF ಅಲ್ಲಿ ನಿಮಗೆ ಡಿಫರೆಂಟ್ ಡಿಸೈನ್ ಇರುತ್ತೆ. ಇದೊಂದನ್ನ ನಾನು ಮಾತ್ರ ಹೇಳ್ಬೋದು, ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇನ್ನು ಸರ್ವಿಸ್ ಸೆಂಟರ್ಸ್ ವಿಷಯಕ್ಕೆ ಬಂದ್ರೆ ಇವರು ಏನು ಕೂಡ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿಲ್ಲ. ನನಗೆ ಅನ್ನಿಸ್ತಂಗೆ ನಥಿಂಗ್ ಸರ್ವಿಸ್ ಸೆಂಟರ್ಸ್ ಇರುತ್ತಲ್ಲ, ಅಲ್ಲೇ ನಿಮಗೆ CMF ಗೂ ಕೂಡ ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡ್ತಾರೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಿನ್ನ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ಅಪ್ಡೇಟ್ಸ್ ಮಾತ್ರ ನಿಮಗೆ ಟೈಮ್ ಟು ಟೈಮ್ ಬರುತ್ತೆ. ರೀಸನ್ ಏನು ಅಂದ್ರೆ ನಮ್ಮ ಫ್ರೆಂಡ್ ನಥಿಂಗ್ ಫೋನ್ 2A ಮೊಬೈಲ್ ನ ಯೂಸ್ ಮಾಡ್ತಿದ್ದಾನೆ. ಅವ್ನ ಮೊಬೈಲ್ ತಗೊಂಡಾಗಿಂದನೂ ಕೂಡ ತುಂಬಾ ಅಪ್ಡೇಟ್ಸ್ ಬಂದಿದೆ. ಅವನು ನಾನು ಕೇಳ್ತಿರ್ತಾನೆ ಅಪ್ಡೇಟ್ ಮಾಡ್ಕೋಬೋದಾ, ಏನು ಕೂಡ ಇಶ್ಯೂ ಇಲ್ವಾ ಅಂತೇಳಿ. ರೀಸನ್ ಏನು ಅಂದ್ರೆ ಅಪ್ಡೇಟ್ ವಿಷಯದಲ್ಲೂ ಕೂಡ ನಿಮಗೆ ಟೈಮ್ ಟು ಟೈಮ್ ಇರುತ್ತೆ, ಯಾವುದೇ ರೀತಿ ನೀವು ಎದುರು ಅವಶ್ಯಕತೆ ಆದ್ರೆ ಇರೋದಿಲ್ಲ. ಅದೇ ನೀವು ಬೇರೆ ಮೊಬೈಲ್ಸ್ ಅಲ್ಲಿ ನೋಡ್ಕೊಂತಿದ್ದೀರಾ ಅಂದ್ರೆ ಅವ್ರು ಹೇಳ್ತಾರೆ 2 years OS ಅಪ್ಡೇಟ್ ಕೊಡ್ತೀವಿ, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತೀವಿ ಅಂತೇಳಿ. ಆದ್ರೆ ಅವರು ಕರೆಕ್ಟ್ ಆಗಿ ಕೊಡೋದಿಲ್ಲ, ಹೆಸರಿಗೆ ಮಾತ್ರ ಹೇಳ್ತಾರೆ, ಆದ್ರೆ ಅಪ್ಡೇಟ್ಸ್ ನಿಮಗೆ ಟೈಮ್ ಟು ಟೈಮ್ ಬರೋದಿಲ್ಲ. ನಥಿಂಗ್ ಆಗಿ ಬಂದ್ಬಿಟ್ಟು CMF ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಅಪ್ಡೇಟ್ಸ್ ಕೂಡ ಟೈಮ್ ಟು ಟೈಮ್ ಬರುತ್ತೆ. ಈ ಒಂದು ಪ್ರೈಸ್ ರೇಂಜ್ಗೆ ಈ ಸ್ಪೆಸಿಫಿಕೇಶನ್ಸ್ ಓಕೆನಾ? ಸೊ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗೆ ಕೇಳಿದ್ರೆ ಆ ಪ್ರೈಸ್ ರೇಂಜ್ಗೆ ಈ ಸ್ಪೆಸಿಫಿಕೇಶನ್ಸ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ತೀನಿ. ಬಾಕ್ಸ್ ಅಲ್ಲಿ ಚಾರ್ಜರ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು, ಇದೊಂದು ನನಗೆ ಬೇಜಾರಾಯ್ತು. ಮತ್ತೆ ಚಾರ್ಜರ್ ತಗೋಬೇಕು ಅಂದ್ರೆ 1,500 ಆಗುತ್ತೆ, ಅವಾಗ ಮೊಬೈಲ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿ, ನಿಮಗೆ ಸ್ಪೆಸಿಫಿಕೇಶನ್ ವೈಸ್ ಐಕ್ಯೂ Z9 ಕೂಡ ಚೆನ್ನಾಗಿದೆ, ಹಾಗೆ ಬಂದ್ಬಿಟ್ಟು CMF ಕೂಡ ಚೆನ್ನಾಗಿದೆ. ನಮಗೆ ಯೂನಿಕ್ ಆಗಿರಬೇಕು ಅಂದ್ರೆ CMF ಮೊಬೈಲ್ ನ ತಗೊಳ್ಳಿ. ಇಲ್ಲ ಬ್ರೋ ನಮಗೆ ನಾರ್ಮಲ್ ಆಗಿದ್ರು ಪರವಾಗಿಲ್ಲ ಅಂದ್ರೆ ಬೆಟರ್ ನೀವು ಐಕ್ಯೂ ಮೊಬೈಲ್ ನ ತಗೋಬಹುದು. ಸ್ಪೆಸಿಫಿಕೇಶನ್ ವೈಸ್ ಎರಡು ಕೂಡ ನಿಮಗೆ ಸೇಮ್ ಟು ಸೇಮ್ ಇರುತ್ತೆ. ಮತ್ತೆ ಇನ್ನ ಏನಾದರೂ ನನಗೆ ಫರ್ದರ್ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಟೆಕ್ ನ್ಯೂಸ್ ನೋಡ್ತಾ ಇರಿ, ಅವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಮೊಬೈಲ್ ನಿಮಗೆ ಇಷ್ಟ ಆಯ್ತಾ, ಇಷ್ಟ ಆಗ್ಲಿಲ್ವಾ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.